ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ಏನಾಗಬೇಕು ಅಂತ ಡಿಸೈಡ್ ಮಾಡೋರು ಕೇಂದ್ರ ನಾಯಕರು, ಯಾವ ಕ್ಯಾಂಡಿಡೇಟನ್ನು ಹಾಕಬೇಕು ಅಂತ ಡಿಸೈಡ್ ಮಾಡೋರು ಕೇಂದ್ರ ನಾಯಕರು, ಅಭ್ಯರ್ಥಿಗಳ ಹೆಸರನ್ನು ಲಿಸ್ಟನ್ನು ಫೈನಲ್ ಮಾಡೋರು ಕೇಂದ್ರ ನಾಯಕರು. ಕೆಲವು ಸಂದರ್ಭದಲ್ಲಿ ರಾಜ್ಯ ನಾಯಕರ ಅಥವಾ ವಿರೋಧ ಪಕ್ಷದ ನಾಯಕರ ಯಾವುದೇ ಕರ್ಟಸಿಗೂ ಕೂಡ ಅವರ ಮಾತನ್ನು ಕೇಳಿ ಕ್ಯಾಂಡಿಡೇಟ್ಗಳನ್ನು ಫೈಲನ್ನು ಮಾಡಲ್ಲ. ಆದರೆ ಶಿಕ್ಷೆ ಮಾತ್ರ ಇಲ್ಲಿನ ನಾಯಕರಿಗೆ, ವಿಜಯೇಂದ್ರ ಅವರಿಗಿರ್ಬೋದು, ಆರ್ ಅಶೋಕ್ ಅವರಿಗಿರ್ಬೋದು, ವಿಪಕ್ಷ ನಾಯಕರಿಗೆ, ಹಾಗೆ ಬಿ ಜೆ ಪಿ ಅಧ್ಯಕ್ಷರಿಗೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಏನಪ್ಪ ಅಂತಂದರೆ, ಮೊನ್ನೆ ತಾನೇ ಪರಿಷತ್ ಚುನಾವಣೆ ನಡೀತು. ಪರಿಷತ್ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನವರು ಕ್ರಾಸ್ ವೋಟಿಂಗ್ ಮಾಡಿದರು. ಹಾಗಾಗಿಯೇ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಅಭೂತಪೂರ್ವ ಜಯವನ್ನು ಸಾಧಿಸಿದರು. ಪರಿಷತ್ ಚುನಾವಣೆ ಆದ ನಂತರ ಒಂದು ಕಡೆ ಯಾರ್ದು ಎಷ್ಟು ಓಟ್ ಯಾರಿಗೆ ಬಿದ್ದಿದೆ, ಏನು ಬಿದ್ದಿದೆ, ಯಾರು ಹಾಕಿದ್ರು, ಇದನ್ನು ಐಡೆಂಟಿಫೈ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಜೆ ಡಿ ಎಸ್ಗೂ ಸಾಧ್ಯ ಆಗಿಲ್ಲ. ನಮ್ಗೆ ಸಾಧ್ಯ ಇದೆ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಜೆ ಡಿ ಎಸ್ ನಾಯಕರು ಹೇಳ್ತಾರೆ, ಕುಮಾರಸ್ವಾಮಿ ಅವರು ಹೇಳ್ತಾರೆ. ಇತ್ತ ವಿಜಯೇಂದ್ರ ಅವರು ಆಣೆ ಪ್ರಮಾಣ ಮಾಡಿಸೋದಕ್ಕೂ ಕೂಡ ಮುಂದಾಗಿದ್ದರು. ಶಾಸಕಾಂಗ ಪಕ್ಷದ ಸಭೆಯನ್ನು ಧರ್ಮಸ್ಥಳದಲ್ಲಿ ಕರೀತಾರೆ ಅನ್ನುವ ಊಹಾಪೋಹ ಇದೆಲ್ಲ ಹರಿದಾಡಿದವು. ಇದಾದ ನಂತರ ಡೆಲ್ಲಿ ನಾಯಕರಿಂದ ಬುಲಾವ್ ಬಂತು, ಡೆಲ್ಲಿಗೆ ಬನ್ನಿ ಅಂತ ಆರ್ ಅಶೋಕ್ ಅವರಿಗೆ ಹಾಗೆ ವಿಜಯೇಂದ್ರ ಅವರಿಗೆ ಕರೆ ಬಂದಿತ್ತು. ಆರ್ ಅಶೋಕ್ ಅವರಂತೂ ಇದು ತನಗೆ ಸಂಬಂಧವೇ ಇಲ್ಲ ಅಂತ ಕೆಲವು ಸಾರಿ ವರ್ತಿಸಿದ್ರೆ ಪ್ರೆಸ್ ಮೀಟ್ನಲ್ಲೇ ನಿದ್ರೆ ಮಾಡುವಂಥ ಘಟನಾವಳಿಗಳು ಕೂಡ ನಡೆದಿದ್ವು. ಯಾಕೋ ಆರ್ ಅಶೋಕ್ ಅವರು ಈ ಬಗ್ಗೆ ತೀರಾ ತಲೆನೇ ಕೆಡಿಸ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಆರ್ ಅಶೋಕ್ ಅವರ ತಲೆದಂಡಕ್ಕೂ ಕೂಡ ಇದೇ ಕಾರಣ ಆಗ್ಬೋದು ಅನ್ನುವ ಚರ್ಚೆಗಳು ಹರಿದಾಡ್ತಾ ಇದ್ದಾವೆ. ಇನ್ನೊಂದು ಕಡೆ ವಿಜಯೇಂದ್ರ ಅವರ ಸರದಿ. ವಿಜಯೇಂದ್ರ ಅವ್ರ ಬಗ್ಗೆನೂ ಕೂಡ ಕೆಲವರು ಆರೋಪ ಎಲ್ಲ ಮಾಡ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪ ಇರ್ಬೋದು, ಯತ್ನಾಳ್ ಅವರು ಇರ್ಬೋದು, ಸಮರ್ಥ ನಾಯಕ ಅಲ್ಲ ವಿಜಯೇಂದ್ರ, ಹಾಗಾಗಿನೇ ಕ್ರಾಸ್ ವೋಟಿಂಗ್ ಆಯಿತು. ದೊಡ್ಡ ಪ್ರಮಾಣದ ಕ್ರಾಸ್ ವೋಟಿಂಗ್ ಯಾವತ್ತೂ ಕೂಡ ಆಗಿರಲಿಲ್ಲ. ಇಂಥದ್ದೆಲ್ಲ ಚರ್ಚೆಗಳು ನಡೆದು ಹೋಗಿವೆ. ಆದರೆ ಒಂದು ವಿಚಾರವನ್ನು ಗಮನಿಸಬೇಕು. ಕನಿಷ್ಠ ಪಕ್ಷ ಕರ್ಟಸಿಗಾದ್ರೂ ರಾಜ್ಯ ನಾಯಕರನ್ನ ಕೇಳಬೇಕು, ಯಾವ ಅಭ್ಯರ್ಥಿ ಬೇಕು, ಯಾರನ್ನ ಹಾಕಬೇಕು, ಯಾರನ್ನ ಹಾಕಿದ್ರೆ ಏನೇನು ಸಾಧ್ಯತೆಗಳಿರುತ್ತೆ, ಎಲ್ಲವನ್ನೂ ಕೂಡ ಡೆಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಅದನ್ನು ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಈಗಿನ ಪರಿಸ್ಥಿತಿ ಹೆಂಗಿದೆಯಪ್ಪ ಅಂದರೆ, ಇಂದಿರಾ ಗಾಂಧಿ ಕಾಲದಲ್ಲಿ ಅಥವಾ ಸೋನಿಯಾ ಗಾಂಧಿ ಅವರ ಕಾಲದಲ್ಲಿ ಎಲ್ಲವೂ ಡೆಲ್ಲಿಯಲ್ಲಿ ಕಾಂಗ್ರೆಸ್ನಲ್ಲಿ ಡಿಸೈಡ್ ಆಗ್ತಿತ್ತಲ್ಲ, ಅದೇ ಪರಿಸ್ಥಿತಿ ಬಿ ಜೆ ಪಿಗಿದೆ. ಅಮಿತ್ ಶಾ ಅವರೋ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರೋ, ನಿತಿನ್ ನಬೀನ್ ಅವರೋ ಅಲ್ಲೇ ಕುಂತು ತಮ್ಮ ಅಭ್ಯರ್ಥಿಗಳನ್ನು ಫೈನಲ್ ಮಾಡ್ತಾರೆ. ಈ ಬಾರಿ ಪರಿಷತ್ ಚುನಾವಣೆಯ ಕಣದಲ್ಲಿದ್ದಂಥ ಅಭ್ಯರ್ಥಿಗಳು ಯಾರೂ ಕೂಡ ಬಿ ಜೆ ಪಿಯವರಲ್ಲ, ಅಥವಾ ಇಲ್ಲಿ ಗೆಲ್ಲಿಸ್ಕೊಂಡೇ ಬರಲೇಬೇಕು ಅನ್ನುವ ಶಪಥವನ್ನು ಮಾಡುವಂಥ ನಾಯಕರುಗಳಿರಲಿಲ್ಲ, ಕೇಂದ್ರ ನಾಯಕರ ಕ್ಯಾಂಡಿಡೇಟ್ಗಳವರಲ್ಲ. ಆದರೆ ಕೊನೆ ಕ್ಷಣದವರೆಗೂ ಬಿ ಜೆ ಪಿ ಅಲರ್ಟ್ ಆಗದೇ ಇರೋದರಿಂದ ಅಥವಾ ಉತ್ಸಾಹವನ್ನು ತೋರದೇ ಇರೋದರಿಂದ ಕ್ರಾಸ್ ವೋಟಿಂಗ್ನಲ್ಲಿ ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ ಅವರು ಗೆದ್ದು ಬೀಗಿದ್ದಾರೆ. ಕಾಂಗ್ರೆಸ್ಸಿಗೆ ಅತಿ ಹೆಚ್ಚು ಸೀಟು ಬಂದಿದ್ದಾವೆ. 2 ಸ್ಥಾನವನ್ನು ಗೆಲ್ಲುಕೊಳ್ಳೋದಕ್ಕೆ ಬಿ ಜೆ ಪಿ ಸಫಲ ಆಗಿದ್ದರೂ ಕೂಡ ಮೈತ್ರಿ ಪಕ್ಷದ ಅಭ್ಯರ್ಥಿ ಗೋವಿಂದರಾಜ್ ಅವರನ್ನು ಗೆಲ್ಲಿಸಿಕೊಂಡು ಬರೋದರಲ್ಲಿ ವಿಫಲ ಆಗಿದ್ದಾರೆ. ಇದು ಒಂದು ರೀತಿಯ ಮೈತ್ರಿ ಬಿರುಕಿಗೂ ಕೂಡ ಕಾರಣ ಆಗಿತ್ತು. ಇದಾದ ನಂತರ ಡೆಲ್ಲಿಗೆ ಕರೆದಾಗ ಈಗ ವಿಜಯೇಂದ್ರ ಅವರಿಗೆ, ಅಶೋಕ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ, ಬೆಂಡೆತ್ತಿದ್ದಾರಂತೆ. ನಿಮ್ಮ ಅಸಮರ್ಥತೆಯೇ ಇದಕ್ಕೆ ಕಾರಣ ಅಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಡೆಲ್ಲಿ ನಾಯಕರಿಗೆ ಕಂಪ್ಲೇಂಟ್ ಮಾಡಿದ್ದಾರಂತೆ. ಅಮಿತ್ ಶಾ ಅವರಿಗೆ, ನಿತಿನ್ ನಬೀನ್ ಅವರಿಗೆ, ಅವರೆಲ್ಲರ ಸಮ್ಮುಖದಲ್ಲಿ ಒಂದು ಚರ್ಚೆ ಆಗಿದೆ. ಡೆಲ್ಲಿಗೆ ಹೋದ ನಂತರ ನೀವು ಅನ್ಫಿಟ್ ಟು ಲೀಡಿಂಗ್ ಅಂತ ಹೇಳಿದಾರಂತೆ ಡೆಲ್ಲಿ ನಾಯಕರು. ಇದು ಮತ್ತಿಷ್ಟು ಕಸುವಿಸಿಗೆ ಕಾರಣ ಆಗಿದೆ. ಇಬ್ಬರು ನಾಯಕರು ಕೂಡ, ವಿಜಯೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರಿಗೆ ಬೆಂಡೆತ್ತುವ ಕೆಲಸ ಕೇಂದ್ರ ನಾಯಕರಿಂದ ಆಗಿದೆಯಂತೆ. ಇದು ಇನ್ಸೈಡ್ ಮೂಲಗಳ ಮಾಹಿತಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿ ವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.